ಇವತ್ತು ಅದು ಎಂಥದ್ದು ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಮಾಡಿದ ತಕ್ಷಣ ಏನು ಎಲ್ಲ ರಸ್ತೆಗಳಿಗೆ ಎಲ್ಲರ ಮನೆಗೂ ಚಿನ್ನದ ತಗಡು ಕೊಡಿಸ್ತಾರ? ಏನು ಕೊಡುಗೆ ಕೇಳ್ತಾರಲ್ಲ. ರಾಮನಗರ ಜಿಲ್ಲೆಗೂ ಸಹ ಇವತ್ತೇನು ಚರ್ಚೆ ಮಾಡ್ತಾವ್ರೆ, ಏನು ಕೊಡುಗೆ? ಓಲಿ ಬದಲಾವಣೆ ಮಾಡ್ಕೊಂಡ್ರಲ್ಲ. ಆ ಕೆಂಗಾಲ ಹನುಮಂತಯ್ಯನವ್ರ ಜಿಲ್ಲೆ ಅಂತಂದ್ರೆ ಅವರ ಹೆಸರನ್ನಾದರೂ ಇಟ್ಟಿದ್ರು ಮೆಚ್ಕೋಬೋದಾಗಿತ್ತಲ್ವ? ನಾವ್ಯಾರೂ ಹುಟ್ಟೇ ಇರಲಿಲ್ಲ. ಹನುಮಂತಯ್ಯನವರು ಕೇಂದ್ರ ಸರ್ಕಾರದಲ್ಲಿ ನೇರಿಗೆ ಸೆಡ್ ಹೊಡೆದು ರಾಜಕಾರಣ ಮಾಡಿದವರು, ನೇರವಾದಿ, ವಿಧಾನಸೌಧ ಕಟ್ಟಿದಂಥ ಪುಣ್ಯಾತ್ಮ. ಇವತ್ತು ವಿಶ್ವನೇ ನೋಡ್ತಕ್ಕಂಥ ರೀತಿನೆಲ್ಲ ಕಟ್ಟಡ ಕಟ್ಟಿಸೋದ್ರಾಗ ಅವ್ರ ಹೆಸರನ್ನಾದರೂ ಆ ಜಿಲ್ಲೆಗೆ ಇಟ್ಟಿದ್ರೆ ಆ ಜಿಲ್ಲೆಯವರವರು, ಆ ಜಿಲ್ಲೆಯಲ್ಲಿ ಜನಿಸಿದ್ದವರು ಲಕ್ಕೋಜನಹಳ್ಳಿಲಿ, ಅದಕ್ಕಾದರೂ ಅಭಿನಂದಿಸ್ಬೋದಾಗಿತ್ತು. 3 ಜನ ಮುಖ್ಯಮಂತ್ರಿಗಳನ್ನ ಕೊಟ್ಟಂಥ ಒಂದು ತಾಲೂಕದು. 2007ರಲ್ಲಿ ನಾನು ತೀರ್ಮಾನದ ಮಾಡಿದಾಗ ಯಾಕೆ ವಿರೋಧ ಮಾಡಲಿಲ್ಲ? ವಿರೋಧ ಮಾಡ್ಬೋದಾಗಿತ್ತಲ್ವ? ಅವತ್ತೇ ವಿರೋಧ ಮಾಡಬೇಕಾಗಿತ್ತು. ಇಲ್ಲ, ಇದು ತಪ್ಪು ಮಾಡ್ತಾ ಇರೋದು ಅಂತ ಹೇಳಿ ಇನಾನಿಮಸ್ ಆಗಿ ಯಾರು ಚರ್ಚೆನೇ ಮಾಡಲಿಲ್ಲ. ರಾಮನಗರ ಜಿಲ್ಲೆ ಅಂತ ಒಂದು ಒಳ್ಳೆಯ ಹೆಸರದು. ರಾಮನಗರ ಅಂತಕ್ಕಂಥದ್ದು ಒಂದು ಒಳ್ಳೆಯ ಹೆಸರಿತ್ತು, ಒಂದು ಇತಿಹಾಸ ಇದೆ ರಾಮನಗರಕ್ಕೆ. ಹೌದು, ಬೆಂಗಳೂರು ಗ್ರಾಮಾಂತರದಲ್ಲಿ ರಾಮನಗರ ಜಿಲ್ಲೆ 4 ತಾಲೂಕು, ಆ ಕಡೆ ದೇವನಹಳ್ಳಿ, ಹೊಸಕೋಟೆ, ದೊಡ್ಡಬಳ್ಳಾಪುರ ಮತ್ತು ನಮ್ಮ ನೆಲಮಂಗಲ, ಇವು ಸೇರಿತು 8 ತಾಲೂಕು. ಆ ಕಡೆ 4 ಭಾಗ, ಈ ಕಡೆ 4 ಕ್ಷೇತ್ರಗಳು, ಆ ಕಡೆ 4 ಕ್ಷೇತ್ರಗಳು. ಏನೇ ಕೆಲಸ ಮಾಡ್ಕೋಬೇಕಾದ್ರೂ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು. ರಾಮನಗರ ಜಿಲ್ಲೆ ಮಾಡಿದ್ರಿಂದ ಜನಕ್ಕೆ ಮನೆ ಬಾಗಿಲಲ್ಲಿ ಕೆಲಸ ಆಗ್ತಕ್ಕಂಥ ಒಂದು ವಾತಾವರಣ ಅವ್ರಿಗೆ ಅನುಕೂಲ ಆಗಿದೆ. ಆ ಭಾಗದಲ್ಲಿ ಈಗ ಬೆಂಗಳೂರಲ್ಲಿ, ಬೆಂಗಳೂರು ಗ್ರಾಮಾಂತರದ್ದು ಬೆಂಗಳೂರು ಸಿಟಿಲಿದೆಯಾ? ಆ ಜಿಲ್ಲಾ ಕೇಂದ್ರ ಇರೋದು ದೊಡ್ಡಬಳ್ಳಾಪುರ ರೋಡಲ್ಲಿ, ದಾಬಸ್ಪೇಟೆ ರೋಡಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎಲ್ಲ ಇರ್ತಕ್ಕಂಥದ್ದು. ಅವರೇನೋ ಭಾಳ ಬುದ್ಧಿವಂತರಂತೆ, ಪಾಪ ಅವನು ಯಾರೋ ಹೇಳೋರೆ, ನನ್ನ ಜೊತೆಲಿ ಇದು ಮಹಾನ್ ಭಾವ, ಭಾಳ ಬುದ್ಧಿವಂತರು ಬೆಂಗಳೂರು ಗ್ರಾಮಾಂತರದವರು, ಅದಕ್ಕೆ ಬೆಂಗಳೂರು ಗ್ರಾಮಾಂತರ ಅಂತ ಇಟ್ಕೊಂಡ್ರು ಅಂತ. ಬೆಂಗಳೂರು ಗ್ರಾಮಾಂತರ ಅಂತೇಳಿ ಕಂಟಿನ್ಯೂ ಮಾಡಿದ್ದು ಕುಮಾರಸ್ವಾಮಿನೇ. ಅವ್ರು ಯಾರು ಇಟ್ಕೊಂಡಿದ್ದಲ್ಲ ಅದನ್ನ. ಈ ರಾಜಕಾರಣಕ್ಕೆ ನಾನು ಈಗ ತಲೆ ಕೆಡಿಸ್ಕೊಳ್ಳಲ್ಲ. ಆಮೇಲೆ ಅದೇನೋ ಇಲ್ಲಿಗೇನೋ ಕಳಿಸಿದ್ರಂತಲ್ಲ ಹೋಮ್ ಮಿನಿಸ್ಟರ್ ಕೇಂದ್ರ ಸರ್ಕಾರಕ್ಕೆ, ನನಗದು ಏನೂ ಸಂಬಂಧ ಇಲ್ಲ. ಅವ್ರು ಕಳಿಸಿದ್ದೂ ಗೊತ್ತಿಲ್ಲ, ರಿಜೆಕ್ಟ್ ಮಾಡಿ ಇವ್ರು ಕಳಿಸಿರೋದು ನನಗೆ ಗೊತ್ತಿಲ್ಲ. ಈಗ ಇಟ್ಕೊಂಡವ್ರೆ, ಇವರೇನು ಶಾಶ್ವತವಾಗಿರ್ತಾರಾ? ಗೊತ್ತಿದೆ ನನಗೆ ಮುಂದಿನ ಚುನಾವಣೆ ಏನಾಗುತ್ತೆ ಅಂತ. ಮತ್ತೆ ಬದಲಾವಣೆ ಆಗುತ್ತೆ. ಏಕೆಂದರೆ ಆ ಜಿಲ್ಲೆಗೆ ನನ್ನ ರಾಮನಗರದ್ದು ಹೆಸರನ್ನೇ ಇಡಬೇಕಾದ್ರೆ ಅದಕ್ಕೊಂದು ಇತಿಹಾಸ ಇದೆ.